ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮರಿಯಗುದ್ದಿಯಲ್ಲಿ ಶ್ರೀ ಬಬಲಾದಿ ಸದಾಶಿವನ ಜಾತ್ರೆಯು 4ನೇ ವರ್ಷವೂ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ಪರಂ ಪೂಜ್ಯ ಶ್ರೀ ಸಿದ್ದರಾಮಯ್ಯ ಹೊಳೆಮಠ, ಬಬಲಾದಿ ಮಠ ಶ್ರೀಗಳು ಮತ್ತು ಶ್ರೀಮನಿ ಪ್ರಗುರುಪಾದ ಮಹಾಸ್ವಾಮಿಗಳು, ಮರೆಗುದ್ದಿ ಶ್ರೀಮನಿ ಪ್ರಗುರು ಮಹಾಂತ ಮಹಾಸ್ವಾಮಿಗಳು ಮತ್ತು ಮನಿ ಪ್ರಕೋತೋಠ್ಯ ಮತ್ತು ಮನಿ ಪ್ರಕಾತೋಠ್ಯ ಧಾರಾ ದೇವರು ದಿಗಂಬರ ಮಠ ಮರೆಗುದ್ದಿ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಹಾಗೂ ಮರೆಗುದ್ದಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹನುಮಂತ ಗುಡಿ ಇವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ಸಲವೂ ಕೂಡ 4 ಕ್ವಿಂಟಲ್ ಕಡಲೆ ಬ್ಯಾಳಿ, 8 ಕ್ವಿಂಟಲ್ ಅಕ್ಕಿಯನ್ನು ಹಾಕಿದ್ದೆವು ಎಂದು ನಮಗೆ ತಿಳಿಸಿದ್ರು. ಇವತ್ತು ಮರೆಗುದ್ದಿ ಗ್ರಾಮದಲ್ಲಿ 4 ಕ್ವಿಂಟಲ್ ಹೋಳಿಗೆ, 8 ಕ್ವಿಂಟಲ್ ಅನ್ನ ಸಾಂಬಾರವನ್ನ ಮಾಡಿದ್ರಂದ್ರೆ ಇವತ್ತು ನೀವು ಕೇವಲ ಮರೆಗುದ್ದಿ ಗ್ರಾಮದವ್ರಿಗಷ್ಟೇ ಅಲ್ಲ, ಸುತ್ತಮುತ್ತಲಿನ ಎಷ್ಟು ನಮ್ಮ ಈ ಮಠದ ಭಕ್ತರ ಪರಂಪರೆ ಏನೈತಿ, ಭಕ್ತರು ಇಲ್ಲಿ ಮರೆಗುದ್ದಿ ಗ್ರಾಮಕ್ಕೆ ಏನು ಬರಕತ್ತಾರಲ್ಲ, ಪ್ರತಿಯೊಬ್ಬರಿಗೂ ನೀವು ಅನ್ನದಾನವನ್ನ ಮಾಡಕತ್ತೀರಂದ್ರ ಈ ಮರೆಗುದ್ದಿ ಗ್ರಾಮಕ್ಕ ಅನ್ನ ನೀರ ಕೊರತೆ ಆಗಲಾರ್ದಂಗ ಸಾಕ್ಷಾತ್ ಸದಾಶಿವಪ್ಪ ಕಾಪಾಡ್ತಾನೆ. ಇವತ್ತು 5 ವಾರಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಬಹುಶಃ ಎಲ್ಲ ಮರೆಗುದ್ದಿ ಗ್ರಾಮದ ತಾಯಂದಿರು ತನುಮನಧನದಿಂದ ದಾನವನ್ನ ಮಾಡಿ ಇವತ್ತು ದಾನವನ್ನ ಮಾಡತಕ್ಕಂತ ಎಲ್ಲ ತಾಯಂದಿರಿಗೂ ಒಂದು ವಿನಂತಿ ಮಾಡ್ಕೊತೀನಿ, ನೀವು ಕೊಟ್ಟಂತ ಅನ್ನ, ನೀವು ನೀಡಿದಂತ ಅನ್ನ ಸಾಕ್ಷಾತ್ ಭಕ್ತರು ತಿಂದ್ರೆ ಅದು ದೇವರಿಗೆ ಮುಟ್ಟಿದಂಗ ಆಗತ್ತೆ ಅಂತ ಹೇಳಿ ಹೇಳಕ್ಕೆ ಹೆಮ್ಮೆ ಅನಿಸುತ್ತೆ. ಇವತ್ತು ಇಂಥ ಒಂದು ವೇದಿಕೆಯಲ್ಲಿ ನಮ್ಗೆ ಯಾವುದೇ ರೋಗ ರುಜಿನ ಬರಲಾರ್ದಂಗ ಈ ಪರಮ ಪೂಜ್ಯರ ಪಾದವನ್ನ ಹಿಡ್ಕೊಂಡ್ರೆ ನಮ್ಗೆ ಯಾವುದು ಕುಂದು ಕೊರತೆಗಳಾಗುವುದಿಲ್ಲ ಅಂತ ಹೇಳ್ತೀನಿ ನಾನು ಇವತ್ತು. ಮತ್ತು ಊರಿನ ಪ್ರಮುಖರಾದ ಬಸಪ್ಪ, ಬಾರಿಕಾಯಿ ಮಲ್ಲಪ್ಪ, ಅತಣಿ ರಾಚಪ್ಪ, ಹುನ್ನೂರು ಲಚ್ಚಪ್ಪ, ಗುಡಿನಾಗಪ್ಪ, ಗಿರಗಾವಿ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ ಸಾವಿತ್ರಿ ಚೆನ್ನಪ್ಪ, ವಾರದ ಹಾಗೂ ಕಾರ್ಯದರ್ಶಿಗಳಾದ ಶೋಭಾ ರಾಜು ಪಾಟೀಲ್ ಮಾತನಾಡಿ, ಈ ಸಮಾಜದವರು ಕೂಡಿಕೊಂಡು ಈ ಹೋಳಿಗೆಯನ್ನು ಮಾಡಲು ಬಂದಿರುತ್ತೇವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಜಾತ್ರೆಯನ್ನು ಮರೆಗುದ್ದಿಯ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ವಿಜೃಂಭಣೆಯಿಂದ ನೆರವೇರಿಸಿದ್ರು. ಮರೆಗುದ್ದಿ ಜಾತ್ರೆಗೆ ಬಂದವರಿಗೆ ಗೂಳಿಗೆ ಸಿಹಿ ಊಟ ಹಾಕಿಸಿದ್ದರು. ಸುಮಾರು 34 ಟೀಮ್ಗಳಿಂದ ಕಬಡ್ಡಿ ಪಂದ್ಯಾವಳಿ ಭಾಗವಹಿಸಿದ್ದೆವು. ಕಬಡ್ಡಿ ಪಂದ್ಯಾವಳಿಯನ್ನು ಶ್ರೀ ಸದಾಶಿವ ಅಜಾರ ಮಹಾಪೂಜಾ ಕಾರ್ಯಕ್ರಮಗಳ ಮುಕ್ತಾಯ ಕಾರ್ಯಕ್ರಮದಲ್ಲಿ 2ನೇ ಬಾರಿಗೆ 50 ಕೆಜಿ ಪಂದ್ಯವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಥಮ ಬಹುಮಾನ 50,001 ರೂಪಾಯಿ ಕೊಟ್ಟಂತ ದಾನಿಗಳು ಗುಡಿ. ಜಮಖಂಡಿಯ ವರದಿಗಾರ ರಾಜಕುಮಾರ ಪಾಟೀಲ್ ಜೊತೆ ಮಹೇಶ್ ದೇಮಶೆಟ್ಟಿ, KS ನ್ಯೂಸ್ ಮುಧೋಳ. ಸುರೇಶ್ ತೃತೀಯ ಬಹುಮಾನ 3,001 ರೂಪಾಯಿ ರಾಚಪ್ಪ ಗುಡಿ, TKPS ಅಧ್ಯಕ್ಷರು.